ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 15/9/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯು ನಿಮಗೆ ಕರ್ಮ, ಅಕರ್ಮ, ವಿಕರ್ಮದ ಗುಹ್ಯಗತಿಯನ್ನು ತಿಳಿಸಲು ಬಂದಿದ್ದಾರೆ. ಯಾವಾಗ ಆತ್ಮ ಮತ್ತು ಶರೀರವೆರಡು ಪವಿತ್ರವಾಗಿರುವುದು, ಆಗ ಕರ್ಮವು ಅಕರ್ಮವಾಗುತ್ತದೆ. ಪತಿತರಾದಾಗ ವಿಕರ್ಮವಾಗುತ್ತದೆ. ಪ್ರಶ್ನೆ: ಆತ್ಮದಲ್ಲಿ ತುಕ್ಕು ಏರಲು ಕಾರಣವೇನು? ತುಕ್ಕು ಏರಿದೆ ಎಂಬುದಕ್ಕೆ ಚಿಹ್ನೆಗಳೇನು? ಉತ್ತರ: ತುಕ್ಕು ಏರಲು ಕಾರಣ ವಿಕಾರವಾಗಿದೆ. ಪತಿತರಾಗುವುದರಿಂದಲೇ ತುಕ್ಕು ಹಿಡಿಯುತ್ತದೆ. ಒಂದು ವೇಳೆ ಇಲ್ಲಿಯವರೆಗೆ ತುಕ್ಕು ಹಿಡಿದಿದೆ ಎಂದರೆ ಅಂಥವರಿಗೆ ಹಳೆಯ ಪ್ರಪಂಚದ ಆಕರ್ಷಣೆ ಆಗುತ್ತಿರುವುದು, ಬುದ್ಧಿಯು ವಿಕಾರದ ಕಡೆಯೇ ಹೋಗುತ್ತಿರುವುದು, ನೆನಪಿನಲ್ಲಿರಲು ಆಗುವುದಿಲ್ಲ. ಓಂ ಶಾಂತಿ. ಮಕ್ಕಳು ಇದರ ಅರ್ಥವನ್ನಂತೂ ತಿಳಿದುಕೊಂಡಿದ್ದೀರಿ. ಓಂ ಶಾಂತಿ ಎಂದು ಹೇಳಿದೊಡನೆ ಈ ನಿಶ್ಚಯವಾಗಿ ಬಿಡುತ್ತದೆ. ನಾವಾತ್ಮಗಳು ಇಲ್ಲಿನ ನಿವಾಸಿಗಳಲ್ಲ, ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ನಮ್ಮ ಸ್ವಧರ್ಮ ಶಾಂತಿಯಾಗಿದೆ. ಮನೆಯಲ್ಲಿರುತ್ತೇವೆ, ನಂತರ ಇಲ್ಲಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತೇವೆ. ಏಕೆಂದರೆ ಶರೀರದ ಜೊತೆ ಕರ್ಮ ಮಾಡಬೇಕಾಗುತ್ತದೆ. ಕರ್ಮವು ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದ್ದಾಗಿರುತ್ತದೆ. ರಾವಣ ರಾಜ್ಯದಲ್ಲಿ ಕೆಟ್ಟ ಕರ್ಮವೇ ಆಗುತ್ತದೆ. ರಾವಣ ರಾಜ್ಯದಲ್ಲಿ ಎಲ್ಲರ ಕರ್ಮಗಳು ವಿಕರ್ಮಗಳಾಗಿಬಿಟ್ಟಿವೆ. ವಿಕರ್ಮವಾಗುವಂಥ ಮನುಷ್ಯರು ಯಾರೊಬ್ಬರೂ ಇಲ್ಲ. ಸಾಧು, ಸನ್ಯಾಸಿ ಮೊದಲಾದವರಿಂದ ವಿಕರ್ಮಗಳಾಗುವುದಿಲ್ಲ. ಏಕೆಂದರೆ ಅವರು ಪವಿತ್ರವಾಗಿರುತ್ತಾರೆ, ಸನ್ಯಾಸ ಮಾಡಿದ್ದಾರೆಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ವಾಸ್ತವದಲ್ಲಿ ಯಾರಿಗೆ ಪವಿತ್ರ ಎಂದು ಹೇಳಲಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ನಾವು ಪತಿತರೆಂದು ಹೇಳುತ್ತಾರೆ. ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆ. ಎಲ್ಲಿಯವರೆಗೆ ಅವರು ಬರುವುದಿಲ್ಲವೋ ಅಲ್ಲಿಯವರೆಗೆ ಪ್ರಪಂಚವು ಪಾವನವಾಗಲು ಸಾಧ್ಯವಿಲ್ಲ. ಇಲ್ಲಿ ಇದು ಪತಿತ ಹಳೆಯ ಪ್ರಪಂಚವಾಗಿದೆ. ಆದ್ದರಿಂದ ಪಾವನ ಪ್ರಪಂಚವನ್ನು ನೆನಪು ಮಾಡುತ್ತಾರೆ. ಪಾವನ ಪ್ರಪಂಚದಲ್ಲಿ ಹೋದ ಮೇಲೆ ಪತಿತ ಪ್ರಪಂಚವನ್ನು ನೆನಪು ಮಾಡುವುದಿಲ್ಲ. ಆ ಪ್ರಪಂಚವೇ ಬೇರೆಯಾಗಿದೆ. ಪ್ರತಿಯೊಂದು ವಸ್ತು ಹೊಸದರಿಂದ ಹಳೆದಾಗುತ್ತಾ ಇದೆಯಲ್ಲವೇ? ಹೊಸ ಪ್ರಪಂಚದಲ್ಲಿ ಒಬ್ಬರೂ ಪತಿತರಿರಲು ಸಾಧ್ಯವಿಲ್ಲ. ಹೊಸ ಪ್ರಪಂಚದ ರಚಯಿತನು ಪರಂಪಿತ ಪರಮಾತ್ಮನಾಗಿದ್ದಾರೆ. ಅವರೇ ಪತಿತ ಪಾವನ ಆಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಅವರ ರಚನೆಯು ಪಾವನವಾಗಿರಬೇಕಲ್ಲವೇ? ಪತಿತರಿಂದ ಪಾವನ, ಪಾವನರಿಂದ ಪತಿತ, ಈ ಮಾತುಗಳು ಪ್ರಪಂಚದಲ್ಲಿ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಕಲ್ಪ ಕಲ್ಪವು ತಂದೆಯೇ ಬಂದು ತಿಳಿಸುತ್ತಾರೆ. ನೀವು ಮಕ್ಕಳಲ್ಲಿಯೂ ಕೆಲವರು ನಿಶ್ಚಯ ಬುದ್ಧಿಯವರಾಗಿದ್ದು ಮತ್ತೆ ಸಂಶಯ ಬುದ್ಧಿಯವರಾಗಿ ಬಿಡುತ್ತಾರೆ. ಮಾಯು ಒಮ್ಮೆಲೆ ನುಂಗಿಬಿಡುತ್ತದೆ. ನೀವು ಮಹಾರಥಿಗಳಲ್ಲವೇ? ಮಹಾರಥಿಗಳನ್ನು ಭಾಷಣ ಮಾಡಲು ಕರೆಸುತ್ತಾರೆ. ನೀವು ಮಹಾರಾಜರಿಗೂ ಸಹ ತಿಳಿಸಬೇಕಾಗಿದೆ. ನೀವೇ ಮೊದಲು ಪಾವನ ಪೂಜ್ಯರಾಗಿದ್ದೀರಿ. ಈಗಂತೂ ಇದು ಪತಿತ ಪ್ರಪಂಚವಾಗಿದೆ. ಪಾವನ ಪ್ರಪಂಚದಲ್ಲಿ ಭಾರತವಾಸಿಗಳೇ ಇದ್ದೀರಿ. ನೀವು ಭಾರತವಾಸಿಗಳು ಆದಿಸನಾತನ ದೇವಿ ದೇವತಾ ಧರ್ಮದ ಡಬಲ್ ಕಿರೀಟಗಾರಿ, ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಿ. ಮಹಾರಥಿಗಳು ಹೀಗೆ ತಿಳಿಸಬೇಕಲ್ಲವೇ? ನಶೆಯಿಂದ ತಿಳಿಸಬೇಕಾಗಿದೆ. ಭಗವಾನ್ ವಾಚ್ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತೀರಿ. ಮತ್ತೆ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಸುಂದರ ಆಗುತ್ತೀರಿ. ಈಗ ಯಾರೆಲ್ಲರೂ ತಿಳಿಸುತ್ತೀರೋ ಅವರು ಕಾಮಚಿತೆಯ ಮೇಲೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಇಂಥವರು ಇದ್ದಾರೆ. ಅನ್ಯರಿಗೆ ತಿಳಿಸುತ್ತಾ ಕಾಮಚಿತೆಯ ಮೇಲೆ ಕುಳಿತು ಬಿಡುತ್ತಾರೆ. ಇಂದು ತಿಳಿಸಿದವರು ನಾಳೆ ವಿಕಾರದಲ್ಲಿ ಬರುತ್ತಾರೆ. ಮಾಯು ಬಹಳ ಪ್ರಬಲವಾಗಿದೆ. ಮಾತೇ ಕೇಳಬೇಡಿ. ಅನ್ಯರಿಗೆ ತಿಳಿಸುವವರು ತಾವೇ ಕಾಮಚಿತೆಯ ಮೇಲೆ ಕುಳಿತು ಬಿಡುತ್ತಾರೆ. ಇದೇನಾಯ್ತೆಂದು ಮತ್ತೆ ಪಶ್ಚಾತ್ತಾಪ ಪಡುತ್ತಾರೆ. ಇದು ಮಲ್ಲ ಯುದ್ಧ ಅಲ್ಲವೇ? ಸ್ತ್ರೀಯನ್ನು ನೋಡಿದೊಡನೆ ಆಕರ್ಷಿತರಾಗಿ ಮುಖ ಕಪ್ಪು ಮಾಡಿಕೊಳ್ಳುತ್ತಾರೆ. ಮಾಯು ಬಹಳ ಪ್ರಬಲವಾಗಿದೆ. ಪ್ರತಿಜ್ಞೆ ಮಾಡಿ ಮತ್ತೆ ಕೆಳಗೆ ಬೀಳುತ್ತಾರೆಂದರೆ 100ಕ್ಕೆ 100 ಪಟ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಅಂಥವರು ಶೂದ್ರರ ಸಮಾನ್ ಪತಿತರಾಗಿ ಬಿಟ್ಟರು. ಆದ್ದರಿಂದಲೇ ಗಾಯನವಿದೆ. ಅಮೃತವು ಕುಡಿದು ಹೊರಗಡೆ ಹೋಗಿ ಮತ್ತೆ ಅನ್ಯರನ್ನು ಸತಾಯಿಸುತ್ತಿದ್ದರು. ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದರೆಂದು ಎರಡೂ ಕೈಯಿಂದಲೇ ಚಪ್ಪಾಳೆ ಆಗುತ್ತಿದೆಯಲ್ಲವೇ? ಒಂದು ಕೈಯಿಂದ ಆಗುವುದಿಲ್ಲ ಅಂದಾಗ ಇಬ್ಬರೂ ಪತಿತರಾಗಿ ಬಿಡುತ್ತಾರೆ. ನಂತರ ಕೆಲವರು ಸತ್ಯ ಸಮಾಚಾರವನ್ನು ತಿಳಿಸುತ್ತಾರೆ. ಇನ್ನೂ ಕೆಲವರು ನಾಚಿಕೆಯಾಗಿ ಸಮಾಚಾರವನ್ನೇ ತಿಳಿಸುವುದಿಲ್ಲ. ಏಕೆಂದರೆ ಬ್ರಾಹ್ಮಣ ಕುಲದಲ್ಲಿ ನಮ್ಮ ಹೆಸರು ಹಾಳಾಗದಿರಲಿ ಎಂದು ಯೋಚಿಸುತ್ತಾರೆ. ಯುದ್ಧದಲ್ಲಿ ಯಾರಾದರೂ ಸೇವತರೆ ಅಹಂಕಾರವಾಗಿ ಬಿಡುತ್ತದೆ. ಅರೆ, ಇಷ್ಟು ಶಕ್ತಿಶಾಲಿಯನ್ನು ಬೀಳಿಸಿಬಿಟ್ಟರೆಂದು ಹೇಳುತ್ತಾರೆ.
ಇಂಥ ಬಹಳಷ್ಟು ಅಪಘಾತಗಳಾಗುತ್ತವೆ. ಮಾಯವು ಬಹಳ ದೊಡ್ಡ ಪೆಟ್ಟು ಕೊಡುತ್ತದೆ. ಬಹಳ ದೊಡ್ಡ ಗುರಿಯಲ್ಲವೇ? ಈಗ ನೀವು ಮಕ್ಕಳು ತಿಳಿಸ್ತೀರಿ. ಯಾರು ಸತೋಪ್ರಧಾನ ಸುಂದರಾಗಿದ್ದರೂ ಅವರೇ ಕಾಮಚಿತೆ ಮೇಲೆ ಕುಳಿತುಕೊಂಡು ಅದರಿಂದ ತಮೋಪ್ರಧಾನ ಕಪ್ಪಾಗಿದ್ದಾರೆ. ರಾಮನನ್ನು ಕಪ್ಪಾಗಿ ತೋರಿಸುತ್ತಾರೆ. ಅನೇಕರ ಚಿತ್ರಗಳನ್ನು ಕಪ್ಪಾಗಿ ತೋರಿಸುತ್ತಾರೆ. ಆದರೆ ಮುಖ್ಯವಾದುದರ ಮಾತನ್ನು ತಿಳಿಸಲಾಗುತ್ತದೆ. ಇಲ್ಲಿಯೂ ರಾಮಚಂದ್ರನ ಚಿತ್ರಗಳನ್ನು ಕಪ್ಪಾಗಿ ತೋರಿಸಿದ್ದಾರೆ. ಆದ್ದರಿಂದ ಅವರೊಂದಿಗೆ ಪ್ರಶ್ನೆ ಮಾಡಿ, ಏಕೆ ಕಪ್ಪಾಗಿ ಮಾಡಿದ್ದೀರಿ? ಅದಕ್ಕೆ ಅವರು, ಇದು ಈಶ್ವರನ ಲೀಲೆಯಾಗಿದೆ, ಇದು ನಡೆದು ಬಂದಿದೆ ಎಂದು ಹೇಳಿಬಿಡುತ್ತಾರೆ. ಏಕೆ ಆಗುತ್ತದೆ, ಏನಾಗುತ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಈಗ ತಂದೆಯು ನಿಮಗೆ ತಿಳಿಸುತ್ತಾರೆ. ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಪತಿತ ದುಃಖಿ ಕನಿಷ್ಠರಾಗಿ ಬಿಡುತ್ತೀರಿ. ಇದು ವಿಕಾರಿ ಪ್ರಪಂಚ, ಅದು ನಿರ್ವಿಕಾರಿ ಪ್ರಪಂಚವಾಗಿದೆ. ಅಂದಾಗ ಈ ರೀತಿಯಾಗಿ ತಿಳಿಸಿಕೊಡ್ಬೇಕು. ಇವರು ಸೂರ್ಯವಂಶೀಯರು, ಇವರು ಚಂದ್ರವಂಶೀಯರು, ಮತ್ತೆ ವೈಶ್ಯ ವಂಶೀಯರಾಗಬೇಕಾಗಿದೆ. ವಾಮ ಮಾರ್ಗದಲ್ಲಿ ಬರುವ ಕಾರಣ ಮತ್ತೆ ಅವರು ದೇವತೆಗಳೆಂದು ಕರೆಸಿಕೊಳ್ಳುವುದಿಲ್ಲ. ಜಗನ್ನಾಥನ ಮಂದಿರದಲ್ಲಿ ಮೇಲೆ ದೇವತಾಕುಲವನ್ನು ತೋರಿಸುತ್ತಾರೆ. ವೇಷಭೂಷಣಗಳನ್ನು ದೇವತೆಗಳಾಗಿದೆ, ಆದರೆ ಚಟುವಟಿಕೆಯನ್ನು ಬಹಳ ಕೊಳಕಾಗಿ ತೋರಿಸುತ್ತಾರೆ. ತಂದೆಯು ಯಾವ ಮಾತುಗಳ ಮೇಲೆ ಗಮನ ಸೆಳೆಯುತ್ತಾರೆಯೋ ಅದರ ಮೇಲೆ ಗಮನವಿಡಬೇಕು. ಮಂದಿರಗಳಲ್ಲಿ ಬಹಳಷ್ಟು ಸೇವೆ ಆಗುತ್ತದೆ. ಶ್ರೀನಾಥದಲ್ಲಿಯೂ ನೀವು ತಿಳಿಸಬಹುದು. ನೀವು ಪ್ರಶ್ನೆ ಮಾಡಿ, ಇವರನ್ನು ಏಕೆ ಕಪ್ಪಾಗಿ ಮಾಡಿದ್ದಾರೆ? ಇದನ್ನು ತಿಳಿಸುವುದು ಬಹಳ ಸುಲಭವಾಗಿ. ಅದು ಸತ್ಯಯುಗ, ಇದು ಕಲಿಯುಗವಾಗಿದೆ. ತುಕ್ಕು ಹಿಡಿಯುತ್ತಿದೆ ಅಲ್ಲವೇ? ಈಗ ನಿಮ್ಮ ತುಕ್ಕು ಕಳೆಯುತ್ತಿದೆ. ಯಾರು ನೆನಪು ಮಾಡದೇ ಇಲ್ಲವೋ ಅವರಲ್ಲಿ ತುಕ್ಕು ಕಳೆಯುವುದಿಲ್ಲ. ಬಹಳ ತುಕ್ಕು ಹಿಡಿದಿದ್ದರೆ ಅಂಥವರಿಗೆ ಹಳೆಯ ಪ್ರಪಂಚದ ಆಕರ್ಷಣೆ ಆಗುತ್ತದೆ. ಎಲ್ಲದಕ್ಕಿಂತ ದೊಡ್ಡದಾದ ತುಕ್ಕು ವಿಕಾರಗಳಿಂದಲೇ ಹಿಡಿಯುತ್ತದೆ. ಆದ್ದರಿಂದಲೇ ಪತಿತರಾಗಿದ್ದೀರಿ. ಅಂದಾಗ ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ನನ್ನ ಬುದ್ಧಿ ವಿಕಾರದ ಕಡೆ ಹೋಗುತ್ತಿಲ್ಲವೇ? ಅದರಲ್ಲಿ ಒಳ್ಳೊಳ್ಳೆ ಮಕ್ಕಳು ಸಹ ಅನುತ್ತೀರ್ಣರಾಗಿ ಬಿಡುತ್ತಾರೆ. ಈಗ ನೀವು ಮಕ್ಕಳಿಗೆ ಈ ತಿಳುವಳಿಕೆ ಸಿಕ್ಕಿದೆ. ಮುಖ್ಯ ಮಾತೆ ಪವಿತ್ರತೆಯಾಗಿದೆ. ಆದಿಯಿಂದ ಹಿಡಿದು ಇದಕ್ಕಾಗಿಯೇ ಜಗಳಗಳು ನಡೆಯುತ್ತಾ ಬಂದಿದೆ. ತಂದೆಯ ಯುಕ್ತಿಗಳನ್ನು ರಚಿಸಿದರು. ನಾವು ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತಿದ್ದೇವೆಂದು ಎಲ್ಲರೂ ಹೇಳುತ್ತಿದ್ದರು. ಜ್ಞಾನಾಮೃತವು ಜ್ಞಾನಸಾಗರ ತಂದೆಯ ಬಳಿ ಇರುವುದು. ಶಾಸ್ತ್ರಗಳನ್ನು ಓದುವುದರಿಂದ ಯಾರು ಪತಿತರಿಂದ ಪಾವನರಾಗಲು ಸಾಧ್ಯವಿಲ್ಲ. ಪಾವನರಾಗಿ ಮತ್ತೆ ಪಾವನ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಇಲ್ಲಿ ಪಾವನರಾಗಿ ಮತ್ತೆಲ್ಲಿ ಹೋಗುತ್ತೀರಿ? ಇಂಥವರು ಮೋಕ್ಷವನ್ನು ಪಡೆದರೆಂದು ಮನುಷ್ಯರು ತಿಳಿಯುತ್ತಾರೆ. ಆದರೆ ಒಂದು ವೇಳೆ ಮೋಕ್ಷವು ಪಡೆದರೆ ಮತ್ತೆ ಅವರಿಗೆ ಕ್ರಿಯಾಕರ್ಮಗಳನ್ನು ಮಾಡುವ ಅವಶ್ಯಕತೆ ಇಲ್ಲವೆಂದು ಅವರಿಗೇನು ಗೊತ್ತು? ಇಲ್ಲಿ ಆತ್ಮವು ಅಂಧಕಾರದಲ್ಲಿ ಅಲೆಯದಿರಲಿ, ಕಷ್ಟವಾಗಬಾರದೆಂದು ಶವದ ಪಕ್ಕದಲ್ಲಿ ಜ್ಯೋತಿಯನ್ನಿಡುತ್ತಾರೆ. ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. 1 ಸೆಕೆಂಡ್ನ ಮಾತಾಗಿದೆ. ಮತ್ತೆ ಅಂಧಕಾರವು ಎಲ್ಲಿಂದ ಬಂದಿತು? ಈ ಪದ್ಧತಿಯು ನಡೆದು ಬರುತ್ತದೆ. ನೀವು ಮಾಡುತ್ತಿದ್ದೀರಿ. ಈಗ ಏನನ್ನೂ ಮಾಡುವುದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ. ಶರೀರವಂತೂ ಮಣ್ಣಪಾಲಾಯಿತು. ಸತ್ಯಯುಗದಲ್ಲಿ ಇಂಥ ರೀತಿ ಪದ್ಧತಿಗಳಿರುವುದಿಲ್ಲ. ಇತ್ತೀಚೆಗೆ ರಿದ್ಧಿಸಿದ್ಧಿಯ ಮಾತುಗಳಲ್ಲಿ ಏನೂ ಇಲ್ಲ. ತಿಳಿದುಕೊಳ್ಳಿ. ಯಾರಿಗಾದರೂ ರೆಕ್ಕೆಗಳು ಬಂದು ಬಿಡುತ್ತವೆ, ಹಾರತೊಡಗುತ್ತಾರೆಂದರೆ ಮತ್ತೇನು? ಅದರಿಂದ ಲಾಭವೇನೂ ಸಿಗುವುದಿಲ್ಲ. ತಂದೆ ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ನಾಶವಾಗುತ್ತವೆ. ಇದು ಯೋಗಾಗ್ನಿಯಾಗಿದೆ. ಇದರಿಂದ ಪತಿತರಿಂದ ಪಾವನರಾಗುತ್ತೀರಿ. ಜ್ಞಾನದಿಂದ ಧನವು ಸಿಗುತ್ತದೆ. ಯೋಗದಿಂದ ಪವಿತ್ರ ಆರೋಗ್ಯವಂತರಾಗುತ್ತೀರಿ. ಯೋಗಿಗಳ ಆಯುಷ್ಯ ಯಾವಾಗಲೂ ದೀರ್ಘವಾಗುತ್ತದೆ. ಭೋಗಿಗಳದು ಕಡಿಮೆ. ಕೃಷ್ಣನಿಗೆ ಯೋಗೇಶ್ವರನೆಂದು ಹೇಳುತ್ತಾರೆ. ಈಶ್ವರ ನೆನಪಿನಿಂದ ಕೃಷ್ಣನಾಗಿದ್ದಾನೆ. ಕೃಷ್ಣನಿಗೆ ಸ್ವರ್ಗದಲ್ಲಿ ಯೋಗೇಶ್ವರನೆಂದು ಹೇಳುವುದಿಲ್ಲ, ರಾಜ್ಕುಮಾರನಾಗಿದ್ದಾನೆ. ಹಿಂದಿನ ಜನ್ಮದಲ್ಲಿ ಇಂತಹ ಶ್ರೇಷ್ಠ ಕರ್ಮವನ್ನು ಮಾಡಿದ್ರಿಂದಲೇ ಈ ರೀತಿಯಾಗಿದ್ದಾನೆ. ತಂದೆಯ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಿಳಿಸಿದ್ದಾರೆ. ಅರ್ಧಕಲ್ಪದ ರಾಮರಾಜ್ಯ, ಅರ್ಧಕಲ್ಪ ರಾವಣ ರಾಜ್ಯವಿರುವುದು. ವಿಕಾರದಲ್ಲಿ ಹೋಗುವುದು ಎಲ್ಲದಕ್ಕಿಂತ ದೊಡ್ಡ ಮಹಾಪಾಪವಾಗಿದೆ. ನೀವೆಲ್ಲರೂ ಸಹೋದರ ಸಹೋದರಿಯಲ್ಲವೇ? ಆತ್ಮಗಳೆಲ್ಲರೂ ಪರಸ್ಪರ ಸಹೋದರಾಗಿದ್ದೀರಿ. ಈ ಭಗವಂತನ ಸಂತಾನರಾಗಿ ಮತ್ತೆ ವಿಕಾರ ದೃಷ್ಟಿಯನ್ನು ಹೇಗಿಡುತ್ತೀರಿ? ನಾವು ಬೀಕೆಗಳು ವಿಕಾರದಲ್ಲಿ ಹೋಗಲು ಸಾಧ್ಯವಿಲ್ಲ. ಈ ಯುಕ್ತಿಯಿಂದಲೇ ಪವಿತ್ರರಾಗುತ್ತೀರಿ. ನಿಮಗೆ ತಿಳಿದಿದೆ, ಈಗ ರಾವಣ ರಾಜ್ಯವು ಸಮಾಪ್ತಿಯಾಗುತ್ತಿದೆ. ಮತ್ತೆ ಪ್ರತಿಯೊಂದು ಆತ್ಮವು ಪವಿತ್ರವಾಗಿ ಬಿಡುತ್ತದೆ. ಅದಕ್ಕೆ ಮನೆಯಲ್ಲಿ ಪ್ರಕಾಶವೆಂದು ಹೇಳಲಾಗುತ್ತದೆ. ಈಗ ನಿಮ್ಮ ಜ್ಯೋತಿ ಜಾಗೃತವಾಗಿದೆ. ಜ್ಞಾನದ ಮುರಳಿ ನೇತ್ರವು ಸಿಕ್ಕಿದೆ. ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರ ಆಗುತ್ತಾರೆ.
ಇದನ್ನು ಸಹ ನೀವೀಗ ತಿಳಿದುಕೊಂಡಿದ್ದೀರಿ. ಅನ್ಯರಿಗೆ ತಿಳಿಸಲು ಮಕ್ಕಳಲ್ಲಿ ನಂಬರ್ ವಾರ್ ಇರುತ್ತದೆ. ನಂಬರ್ ವಾರ್ ನೆನಪಿನಲ್ಲಿರುತ್ತಾರೆ. ರಾಜಧಾನಿ ಹೇಗೆ ಸ್ಥಾಪನೆ ಆಗುತ್ತದೆ ಎಂಬುದು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ. ನೀವು ಸೈನಿಕರಲ್ಲವೇ? ನಿಮಗೆ ತಿಳಿದಿದೆ. ನೆನಪಿನ ಬಲದಿಂದ ನಾವು ಪವಿತ್ರರಾಗಿ ರಾಜರಾಣಿಯರಾಗುತ್ತಿದ್ದೇವೆ. ಮತ್ತೆ ಇನ್ನೊಂದು ಜನ್ಮದಲ್ಲಿ ಬಾಯಲ್ಲಿ ಚಿನ್ನದ ಚಮಚೆ ಇರುವುದು. ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡುವವರು ದೊಡ್ಡ ಪದವಿಯನ್ನೇ ಪಡೆಯುತ್ತಾರೆ. ಅಂತರವಾಗುತ್ತದೆ ಅಲ್ಲವೇ? ಎಷ್ಟು ವಿದ್ಯೆಯ ಅಷ್ಟೇ ಸುಖ. ಇಲ್ಲಂತೂ ಭಗವಂತನೇ ಓದಿಸುತ್ತಾರೆ. ಈ ನಶೆ ಇರಬೇಕು. ಇಲ್ಲಿ ಬಹಳ ಶಕ್ತಿಯುತ ಪದಾರ್ಥವು ಸಿಗುತ್ತದೆ. ಭಗವಂತನಲ್ಲವೇ ಭಗವಾನ್ ಭಗವತಿಯನ್ನಾಗಿ ಯಾರು ಮಾಡುತ್ತಾರೆ? ನೀವೀಗ ಪತಿತರಿಂದ ಪಾವನರಾಗುತ್ತೀರಿ. ಮತ್ತೆ ಜನ್ಮ ಜನ್ಮಾಂತರಕ್ಕೆ ಸುಖಿಯಾಗಿ ಬಿಡುತ್ತೀರಿ. ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಓದುತ್ತಾ ಓದುತ್ತಾ ಮತ್ತೆ ಕೊಳಕಾಗಿ ಬಿಡುತ್ತಾರೆ. ದೇಹಾಭಿಮಾನದಲ್ಲಿ ಬರುವುದರಿಂದ ಜ್ಞಾನದ ನೇತ್ರವೇ ಮುಚ್ಚಿ ಹೋಗುತ್ತದೆ. ಮಾಯು ಬಹಳ ಶಕ್ತಿಶಾಲಿಯಾಗಿದೆ. ಸ್ವಯಂ ತಂದೆ ಹೇಳುತ್ತಾರೆ, ಈಗ ಪರಿಶ್ರಮ ಇದೆ. ನಾನು ಬ್ರಹ್ಮಾವರಲ್ಲಿ ಬಂದು ಎಷ್ಟೊಂದು ಪರಿಶ್ರಮ ಪಡುತ್ತೇನೆ. ಆದರೆ ತಿಳಿದುಕೊಂಡರೂ ಸಹ ಮತ್ತೆ ಈ ರೀತಿಯಾಗಲು ಸಾಧ್ಯವೇ? ಶಿವತಂದೆ ಬಂದು ಓದಿಸುತ್ತಾರೆ ಎಂಬುದನ್ನು ನಾವು ಸಂಭವಿಸುವುದಿಲ್ಲ, ನಂಬುವುದಿಲ್ಲ. ಇದು ಜಾಲಾಕಿಯಾಗಿದೆ ಎಂದು ಹೇಳಿಬಿಡುತ್ತಾರೆ. ರಾಜಧಾನಿಯಂತೂ ಸ್ಥಾಪನೆಯಾಗಿಯೇ ಆಗುವುದು. ಹೇಳುತ್ತಾರಲ್ಲವೇ? ಸತ್ಯದ ದೋಣಿ ಅಲುಗಾಡುತ್ತದೆ ಹೊರತು ಮುಳುಗುವುದಿಲ್ಲ. ಎಷ್ಟೊಂದು ವಿಗ್ರಹಗಳು ಬರುತ್ತವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಯಾದ್ ಪ್ಯಾರ್ और गुड मॉर्निंग और नमस्ते नमस्ते नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. वह बाबा ओह. ಧಾರಣೆಗಾಗಿ ಮುಕ್ತಸಾರ. ಯೋಗಾಗ್ನಿಯಿಂದ ವಿಕಾರಗಳ ತುಕ್ಕನ್ನು ಇಳಿಸಿಕೊಳ್ಳಬೇಕಾಗಿದೆ. ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ನನ್ನ ಬುದ್ಧಿಯು ವಿಕಾರ ಕಡೆ ಹೋಗುತ್ತಿಲ್ಲವೇ? 2ನೇ ಪಾಯಿಂಟ್ ಆಗಿದೆ. ನಿಶ್ಚಯ ಬುದ್ಧಿಯವರಾದ ಮೇಲೆ ಮತ್ತೊಂದು ಯಾವುದೇ ಮಾತಿನ ಸಂಶಯದಲ್ಲಿ ಬರಬಾರದು. ಈ ಕರ್ಮಗಳಿಂದ ಪಾರಾಗಲು ಯಾವುದೇ ಈ ಕರ್ಮವನ್ನು ತನ್ನ ಸ್ವಧರ್ಮದಲ್ಲಿ ಸ್ಥಿತರಾಗಿ ತಂದೆಯ ನೆನಪದಲ್ಲಿ ಮಾಡಬೇಕಾಗಿದೆ. ವರದಾನ: ಶ್ರೇಷ್ಠ ಪಾಲನೆ ವಿಧಿಯ ಮೂಲಕ ವೃದ್ಧಿ ಮಾಡುವಂತ ಸರ್ವರಿಂದ ಅಭಿನಂದನೆಗಳಿಗೆ ಪಾತ್ರ ಭವ. ಈ ವಿವರಣೆಯಾಗಿದೆ. ಸಂಗಮ ಯುಗ ಅಭಿನಂದನೆಗಳಿಂದಲೇ ವೃದ್ಧಿಯನ್ನು ಹೊಂದುವ ಯುಗವಾಗಿದೆ. ತಂದೆಯ ಪರಿವಾರದ ಅಭಿನಂದನೆಗಳಿಂದಲೇ ತಾವು ಮಕ್ಕಳು ಪಾಲನೆ ಮಾಡುತ್ತಿರುವಿರಿ. ಅಭಿನಂದನೆಗಳಿಂದಲೇ ಕುಣಿಯುತ್ತಾ ಹಾಡುತ್ತಾ ಪಾಲನೆ ಮಾಡುತ್ತಾ ಪಡೆಯುತ್ತಾ ಹಾರುತ್ತಾ ಹೋಗುವಿರಿ. ಈ ಪಾಲನೆಯು ಸಹ ವಿಚಿತ್ರವಾಗಿದೆ. ಆದ್ದರಿಂದ ನೀವು ಮಕ್ಕಳು ಸಹ ವಿಶಾಲ ಹೃದಯದಿಂದ ದಯಾಭಾವನೆಯಿಂದ ದಾತ ಆಗಿ ಪ್ರತಿಗಳಿಗೆ ಪರಸ್ಪರರನ್ನು ಬಹಳ ಒಳ್ಳೆಯದು ಎಂದು ಹೇಳುತ್ತಾ ಅಭಿನಂದನೆಗಳನ್ನು ಕೊಡುತ್ತಾ ಹೋಗಿ. ಇದೇ ಪಾಲನೆಯ ಶ್ರೇಷ್ಠ ವಿಧಿಯಾಗಿದೆ. ಈ ವೃದ್ಧಿಯಿಂದ ಸರ್ವರ ಪಾಲನೆ ಮಾಡುತ್ತಾ ಹೋಗಿ. ಆಗ ಅಭಿನಂದನೆಗಳಿಗೆ ಪಾತ್ರ ಆಗಿಬಿಡುವಿರಿ. ಸ್ಲೋಗನ್: ತಮ್ಮ ಸರಳ ಸ್ವಭಾವ ಮಾಡಿಕೊಳ್ಳುವುದು ಇದೇ ಸಮಾಧಾನ ಸ್ವರೂಪವಾಗಿರಲು ಸಹಜ ವಿಧಿಯಾಗಿದೆ. ಮಾತೇಶ್ವರಿಯರ ಅಮೂಲ್ಯ ಮಹಾವಾಕ್ಯ. ಪುರುಷಾರ್ಥ ಮತ್ತು ಪ್ರಾರಬ್ಧದ ಮಾಡಿರುವ ಅನಾದಿ ಡ್ರಾಮಾ. ಮಾತೇಶ್ವರಿ ಪುರುಷಾರ್ಥ ಮತ್ತು ಪ್ರಾರಬ್ಧ 2 ವಸ್ತುಗಳಾಗಿವೆ. ಪುರುಷಾರ್ಥದಿಂದ ಪ್ರಾರಂಭವಾಗುವುದು. ಇದು ಅನಾದಿ ಸೃಷ್ಟಿ ಚಕ್ರ ತಿರುಗುತ್ತಿರುತ್ತದೆ. ಯಾರು ಆದಿ ಸನಾತನ ಭಾರತವಾಸಿ ಪೂಜ್ಯರಿದ್ದರು ಅವರೇ ನಂತರ ಪೂಜಾರಿಗಳಾದರು. ಪುನಃ ಅದೇ ಪೂಜಾರಿಗಳು ಪುರುಷಾರ್ಥ ಮಾಡಿ ಪೂಜ್ಯರಾಗುತ್ತಾರೆ. ಇದು ಇಳಿಯುವುದು ಮತ್ತು ಏರುವುದು ಅನಾದಿ ಡ್ರಾಮದ ಆಟ ಮಾಡಲ್ಪಟ್ಟಿದೆ. ಜಿಜ್ಞಾಸು: ಮಾತೇಶ್ವರಿ, ನನ್ನಲ್ಲೂ ಒಂದು ಪ್ರಶ್ನೆ ಬರುತ್ತೆ. ಯಾವಾಗ ಈ ಡ್ರಾಮಾ ಹೀಗೆ ಮಾಡಲ್ಪಟ್ಟಿದೆ? ಒಂದು ವೇಳೆ ಮೇಲೆ ಏರ್ಬೇಕಾದರೆ ತಾನಾಗಿ ಏರುವೆ ಎಂದ ಮೇಲೆ ಪುರುಷಾರ್ಥ ಮಾಡುವುದರಿಂದ ಲಾಭವಾದರೂ ಏನು? ಯಾರು ಏರುತ್ತಾರೆ ನಂತರವಾದರೂ ಬೀಳುತ್ತಾರೆ? ಹಾಗಿದ್ದಲೇ ಇಷ್ಟು ಪುರುಷಾರ್ಥವಾದರೂ ಏಕೆ ಮಾಡಬೇಕು? ಮಾತೇಶ್ವರಿ, ನೀವು ಹೇಳುವುದು ಈ ಡ್ರಾಮಾ ಅದೇ ರೀತಿ ಪುನರಾವರ್ತನೆ ಆಗುತ್ತಿದೆ ಎಂದ ಮೇಲೆ ಸರ್ವಶಕ್ತಿವಂತ ಪರಮಾತ್ಮ ಏನು ಸದಾ ಇಂಥ ಆಟವನ್ನು ನೋಡಿ ಸ್ವಯಂ ಆಯಾಸಗೊಳಿಸೋದಿಲ್ಲವೇ? ಹೇಗೆ 4 ಚತುರ್ಭುಜಗಳಲ್ಲಿ ಚಳಿ, ಬಿಸಿಲು ಇತ್ಯಾದಿಗಳ ವ್ಯತ್ಯಾಸವಿರುತ್ತದೆ. ಅಂದ ಮೇಲೆ ಆ ಆಟದಲ್ಲಿ ವ್ಯತ್ಯಾಸವಾಗುವುದಿಲ್ಲವೇ? ಮಾತೇಶ್ವರಿ, ಅದೇ ಈ ಡ್ರಾಮಾದಲ್ಲಿರುವ ಸುಂದರತೆ ಒಂದೇ ರೀತಿ ಪುನರಾವರ್ತನೆ ಆಗುತ್ತದೆ. ಮತ್ತು ಈ ಡ್ರಾಮಾದಲ್ಲಿ ಇನ್ನೊಂದು ಸುಂದರತೆ ಎಂದರೆ ಯಾವುದು ಪುನರಾವರ್ತನೆ ಆಗುತ್ತಿದ್ದರೂ ಸಹ ನಿತ್ಯ ಅವಸ್ಥೆಯಾಗುತ್ತದೆ. ಮೊದಲು ನಮಗೂ ಈ ಶಿಕ್ಷಣ ಇರಲಿಲ್ಲ.
ಆದರೆ ಯಾವಾಗ ಈ ಜ್ಞಾನ ಸಿಕ್ಕಿತು, ಆಗ ಸೆಕೆಂಡ್ ಬೈ ಸೆಕೆಂಡ್ ಏನೆಲ್ಲ ನಡೆಯುತ್ತದೆ, ಬಲೆ ಒಂದೇ ರೀತಿ ಕಲ್ಪದ ಹಿಂದಿನಂತೆ ನಡೆಯುತ್ತವೆ. ಆದರೆ ಯಾವಾಗ ಅದನ್ನು ಸಾಕ್ಷಿ ಎಂದು ತಿಳಿದು ನೋಡಿರಿ, ಆಗ ನಿತ್ಯ ಹೊಸದು ತಿಳಿಯಿರಿ. ಈಗ ಸುಖ ದುಃಖ ಎರಡರ ಪರಿಚಯ ಸಿಕ್ಕಿದೆ. ಆದ್ದರಿಂದ ಹೀಗೆ ತಿಳಿಯಬೇಡಿ, ಒಂದು ವೇಳೆ ಫೇಲ್ ಆಗಲೇಬೇಕಾದರೆ ಏಕೆ ಓದಬೇಕು? ಇಲ್ಲ, ಹೀಗೆಂದು ತಿಳಿಯಬಹುದು, ಊಟ ಸಿಗದಿದ್ದರೆ ತಾನಾಗಿ ಸಿಗುತ್ತದೆ. ಅದಕ್ಕಾಗಿ ಇಷ್ಟು ಪರಿಶ್ರಮ ಪಟ್ಟು ಸಂಪಾದನೆ ಏಕೆ ಮಾಡಬೇಕು? ಅದೇ ರೀತಿ ನಾವು ನೋಡುತ್ತಿದ್ದೇವೆ, ಈಗ ಏರುವ ಕಲೆಯ ಸಮಯ ಬಂದಿದೆ. ಅದೇ ದೇವತಾ ಮನೆತನ ಸ್ಥಾಪನೆ ಆಗುತ್ತಿದೆ. ಅಂದ ಮೇಲೆ ನಾವು ಏಕೆ ಈಗಲೇ ಈ ಸುಖವನ್ನು ಪಡೆಯಬಾರದು? ಹಾಗೇ ನೋಡಿ, ಈಗ ಯಾರು ಜಡ್ಜ್ ಆಗಲು ಇಷ್ಟಪಡುತ್ತಾರೆ, ಅದಕ್ಕಾಗಿ ಅವರು ಪುರುಷಾರ್ಥ ಮಾಡಿದಾಗಲೇ ಆ ಡಿಗ್ರಿನ ಪಡೆಯುತ್ತಾರಲ್ಲವೇ. ಒಂದು ವೇಳೆ ಅದರಲ್ಲಿ ಫೇಲ್ ಆಗಿಬಿಟ್ರೆ ಅದರ ಪರಿಶ್ರಮವೇ ಅರ್ಥವಾಗಿ ಬಿಡುತ್ತದೆ, ಅದರ ಪರಿಶ್ರಮವೇ ವ್ಯರ್ಥವಾಗಿ ಬಿಡುತ್ತದೆ. ಆದರೆ ಈ ಅವಿನಾಶಿ ಜ್ಞಾನದಲ್ಲಿ ಮತ್ತೆ ಹೀಗಾಗೋದಿಲ್ಲ. ಸ್ವಲ್ಪ ಕೂಡ ಈ ಅವಿನಾಶಿ ಜ್ಞಾನದ ವಿನಾಶವಾಗೋದಿಲ್ಲ. ಎಷ್ಟು ಪುರುಷಾರ್ಥ ಮಾಡಿದೆ ಹೋದರೂ ಸಹ, ದೈವಿ ರಾಜ್ಯ ಮಂಟನದಲ್ಲಿ ಬರದೆ ಹೋದರೂ ಸಹ, ಆದರೆ ಒಂದು ವೇಳೆ ಕಡಿಮೆ ಪುರುಷಾರ್ಥ ಮಾಡದಿದ್ದರೂ ಸಹ ಆ ಸತ್ಯಯುಗಿ ದೈವಿ ಪ್ರಪಂಚದಲ್ಲಿ ಬರಲು ಸಾಧ್ಯ. ಆದರೆ ಪುರುಷಾರ್ಥ ಮಾಡೋದು ಅವಶ್ಯವಾಗಿದೆ. ಏಕೆಂದರೆ ಪುರುಷಾರ್ಥದಲ್ಲೇ ಪ್ರಾರಬ್ಧವಾಗೋದು. ಬಲಿಹಾರಿ ಪುರುಷಾರ್ಥದ ಬಗ್ಗೆ ಗಾಯನವಿದೆ. ಈಶ್ವರೀಯ ಜ್ಞಾನ ಸರ್ವ ಮನುಷ್ಯಾತ್ಮರಿಗಾಗಿದೆ. ಮೊಟ್ಟ ಮೊದಲು ನೀವು ಒಂದು ಮುಖ್ಯ ವಿಷಯವನ್ನು ಬುದ್ಧಿಯಲ್ಲಿ ಅವಶ್ಯವಾಗಿ ಇಟ್ಟುಕೊಳ್ಬೇಕಾಗಿದೆ. ಯಾವಾಗ ಈ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜ ರೂಪ ಪರಮಾತ್ಮನಾಗಿದ್ದಾರೆ, ಅಂದ ಮೇಲೆ ಆ ಪರಮಾತ್ಮನ ಮೂಲಕ ಯಾವ ಜ್ಞಾನ ಪ್ರಾಪ್ತಿಯಾಗುತ್ತದೆ, ಅದು ಮನುಷ್ಯರಿಗಾಗಿ ಅವಶ್ಯಕವಾಗಿದೆ. ಎಲ್ಲಾ ಧರ್ಮದವರಿಗೆ ಈ ಜ್ಞಾನ ಪಡೆಯುವ ಅಧಿಕಾರವಿದೆ. ಬಲೆ ಪ್ರತಿಯೊಂದು ಧರ್ಮದ ಜ್ಞಾನ ತನ್ನ ತನ್ನದೇ ಆಗಿದೆ. ಪ್ರತಿಯೊಬ್ಬರ ಶಾಸ್ತ್ರ ತಮ್ಮ ತಮ್ಮದೇ ಆಗಿದೆ. ಪ್ರತಿಯೊಬ್ಬರ ಮತ ತಮ್ಮ ತಮ್ಮದಾಗಿದೆ. ಪ್ರತಿಯೊಬ್ಬರ ಸಂಸ್ಕಾರ ತಮ್ಮ ತಮ್ಮದಾಗಿದೆ. ಈ ಜ್ಞಾನ ಎಲ್ಲರಿಗಾಗಿ ಇದೆ. ಬಲೆ ಅವರು ಈ ಜ್ಞಾನವನ್ನು ತೆಗೆದುಕೊಳ್ಳುವುದೇ ಹೋದರೂ ನಮ್ಮ ಮನೆತನದಲ್ಲಿ ಬರದೇ ಹೋಗಬಹುದು. ಆದರೆ ಎಲ್ಲರ ತಂದೆ ಆಗಿರುವ ಕಾರಣ ಅವರ ಜೊತೆ ಯೋಗ ಇರುವುದರಿಂದ ಅವಶ್ಯವಾಗಿ ಪವಿತ್ರರಾಗುತ್ತಾರೆ. ಈ ಪವಿತ್ರತೆಯ ಕಾರಣ ತಮ್ಮದೇ ಸೆಕ್ಷನ್ ಪದವಿಯನ್ನು ಅವಶ್ಯವಾಗಿ ಪಡೆಯುತ್ತಾರೆ. ಏಕೆಂದರೆ ಯೋಗವನ್ನು ಎಲ್ಲಾ ಮನುಷ್ಯರು ಒಪ್ಪುತ್ತಾರೆ. ಬಹಳ ಮನುಷ್ಯರು ಈ ರೀತಿ ಹೇಳುತ್ತಾರೆ, ನಮಗೂ ಮುಕ್ತಿ ಬೇಕು, ಆದರೆ ಶಿಕ್ಷೆಗಳಿಂದ ಬಿಡಿಸಿಕೊಂಡು ಮುಕ್ತರಾಗುವ ಶಕ್ತಿಯು ಸ ಈ ಯೋಗದಿಂದ ಮುಖಾಂತರ ಹೊರತರಕಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ. ಐವತ್ತ ಸೂಚನೆ. ಈ ಲಗನಿನ ಅಗ್ನಿಯನ್ನು ಪ್ರಜ್ವಲಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ. ತಾವು ಮಕ್ಕಳ ಹತ್ತಿರ ಪವಿತ್ರತೆಯ ಮಹಾನ್ ಶಕ್ತಿ ಇದೆ. ಈ ಶ್ರೇಷ್ಠ ಶಕ್ತಿಯ ಅಗ್ನಿಯ ಕಾರ್ಯ ಮಾಡುತ್ತದೆ. ಯಾವುದು ಸೆಕೆಂಡ್ನಲ್ಲಿ ವಿಶ್ವದ ಕೊಳಕನ್ನು ಭಸ್ಮ ಮಾಡಬಹುದು. ಯಾವಾಗ ಸತ್ಯ ಪವಿತ್ರತೆಯ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾಗುವುದು, ಆಗ ಆ ಸ್ಥಿತಿಯ ಶ್ರೇಷ್ಠ ಸಂಕಲ್ಪದಿಂದ ಲಗನಿನ ಅಗ್ನಿ ಪ್ರಜ್ವಲಿತವಾಗುವುದು ಮತ್ತು ಕೊಳಕು ಭಸ್ಮವಾಗುತ್ತದೆ. ವಾಸ್ತವದಲ್ಲಿ ಇದೇ ಯೋಗದ ಜ್ವಾಲೆಯಾಗಿದೆ. ಈಗ ತಾವು ಮಕ್ಕಳು ತಮ್ಮ ಈ ಶ್ರೇಷ್ಠ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ. ಓಂ ಶಾಂತಿ.